ಮಾನ್ಯ ಪ್ರಾಚಾರ್ಯರೇ ಮತ್ತು ತಿಕೋಟ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇದೀಗ ಕೆಲವೇ ದಿನಗಳ ಹಿಂದೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಪ್ರಥಮವಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಅವರ ಒಂದು ಅಮೋಘ ಸೇವೆ ಈ ತಿಕೋಟ ತಾಲೂಕಿಗೆ ದೊರೆಯಲಿ ಅಂತ ಆಶಿಸ್ತೇನೆ. ಅದೇ ರೀತಿ ಅವರ ಜೊತೆಗೆ ಬಂದಿರತಕ್ಕಂತಹ ಇನ್ನುಳಿದ ಪತ್ರಕರ್ತ ಮಾಧ್ಯಮದ ಮತ್ತು ಮಿತ್ರರೇ, ಈಗಾಗಲೇ ನಮ್ಮ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರ ಮಟ್ಟದ ಒಂದು ವಿಚಾರ ಸಂಕಿರಣವನ್ನು ಭಾಷಾ ವಿಷಯದಲ್ಲಿ ಕನ್ನಡ ಭಾಷೆ, ಹಿಂದಿ ಭಾಷೆ ಮತ್ತು ಇಂಗ್ಲಿಷ್ ಆಂಗ್ಲ ಭಾಷೆ ಈ ಮೂರು ಭಾಷೆಯಲ್ಲಿನ ಕಥಾ ಸಾಹಿತ್ಯ ಕುರಿತಂತೆ, ಕಥಾ ಸಾಹಿತ್ಯದಲ್ಲಿ ಏನೇನು ಸಾಧನೆಗಳಾಗಿದ್ದಾವೆ, ಕಥಾ ಸಾಹಿತ್ಯದ ಮಹತ್ವ ಏನು ಅನ್ನೋದ್ರ ಬಗ್ಗೆ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ಎಲ್ಲ ತಯಾರಿ ನಡೆಸಿದ್ದೇವೆ. ಆಲ್ಮೋಸ್ಟ್ ತಯಾರಿ ಮುಗಿದಿದೆ. ಈ ವಿಚಾರ ಸಂಕಿರಣದಲ್ಲಿ ಭಾರತದಾದ್ಯಂತ ವಿಶ್ವವಿದ್ಯಾಲಯಗಳು, ಮಹಾವಿದ್ಯಾಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳಿಂದ ಅನೇಕ ನೂರಾರು ಜನ ಇದರಲ್ಲಿ ತಜ್ಞರು ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿ ಈ ಕೊಟ್ಟಂಥ ವಿಷಯದ ಮೇಲೆ ಭಾಷಾ ವಿಷಯಗಳು, ಆಂಗ್ಲ ಭಾಷೆಯು, ಹಿಂದಿ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಕಥಾ ಸಾಹಿತ್ಯ ಕುರಿತಂತೆ ಅವರು ತಮ್ಮ ವಿದ್ವತ್ಪೂರ್ಣ ಚರ್ಚೆಗಳನ್ನು ನಡೆಸಿದ್ದಾರೆ. ಇದರೊಂದಿಗೆ ಅನೇಕ ಸಂಶೋಧಕರು, ವಿದ್ಯಾರ್ಥಿಗಳು, ಪ್ರಾಧ್ಯಾಪಕ ಮಿತ್ರರು ಹೀಗೆ ಸುಮಾರು ಒಂದು 400 ರಿಂದ 500 ಜನ ಭಾಗವಹಿಸತಕ್ಕಂಥ ಒಂದು ಸಂಭಾವ್ಯತೆ ಇದೆ. ಇದರಲ್ಲಿ ತಜ್ಞರು ಈ ವಿಷಯ ಕುರಿತಂತೆ ತಮ್ಮ ವಿಷಯಗಳನ್ನು, ಪ್ರಬಂಧಗಳನ್ನು ಸಹಿತ ಮಂಡಿಸಲಿದ್ದಾರೆ. ಆ ಎಲ್ಲ ಪ್ರಬಂಧಗಳನ್ನು ನಾವು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಸಹಿತ ನಾವು ಅದು ಆನ್ಲೈನ್ ಒಂದು ಜರ್ನಲ್ ರೂಪದಲ್ಲಿ ಪ್ರಕಟಣೆ ಸಹಿತ ಮಾಡಲು ರಾಷ್ಟ್ರಮಟ್ಟದ ಪ್ರಕಟಣೆ ಮಾಡಲಿದ್ದೇವೆ. ಇದಕ್ಕೆ ಈ ಒಂದು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ಇದು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗಲಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜನರಿಗೆ ಅದು ತಲುಪಲಿ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರನ್ನು ಇವತ್ತು ನಾವು ಆಹ್ವಾನಿಸಿ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ಈ ಒಂದು ವಿಚಾರ ಸಂಕಿರಣದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ನಮ್ಮ ಮಹಾವಿದ್ಯಾಲಯಕ್ಕೆ ಅದರ ಕೀರ್ತಿ ಹೆಚ್ಚಿಸೋದಕ್ಕೆ ಅವರು ತಮ್ಮ ಅಮೋಘ ಸೇವೆಯನ್ನು ನೀಡ್ತಾರೆ ಅಂತ ಒಂದು ಭರವಸೆ ಇಟ್ಟುಕೊಂಡು ನಾವು ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇವೆ. ಧನ್ಯವಾದ.